ಇದು ಕೆ ಸಿ ಹೇಳಿ ರೋಡಲ್ಲಿ ಸರ್. ಕರೆಂಟ್ ಇಲ್ಲ. ಎಲ್ಲಿ ಸರ್? ಕೆ ಸಿ ರೋಡ್ ಪೆಟ್ರೋಲ್ ಪಂಪ್ ಹತ್ತಿರ. ಕೆ ಸಿ ಡಿ ಯಾವಾಗ ಸರ್ ಹೋಗಿದ್ದು? ಇವು ಬೆಳಗ್ಗೆ ಇರಲಿಲ್ಲ, ಅರ್ಧ ಗಂಟೆಗೆ ಬರ್ತದೆ ಅಂತ ಹೇಳಿದ್ರು, 5 ನಿಮಿಷ ಕರೆಂಟ್ ಆಗಿದೆ, ಪುನಃ ಕಟ್ ಮಾಡಿದ್ದು. ಏನೋ ಫಾಲ್ಟ್ ಇರ್ಬೇಕು ಸರ್, ಬರುತ್ತೆ. ಎಂತ ಸರ್ ನೀವು ಯಾವ ದಿನಕ್ಕೆ 10 ಸರ್ತಿ ಕರೆಂಟ್ ತೆಗಿತೀರಾ? ನಾವೆಂತ ಕೆಲಸ ಮಾಡೋದು ಬೇಡವಾ? ಅದೌದು ಸರ್, ಅದು ನಿಜ. ಯಾವಾಗ ನೋಡಿದ್ರು ಪವರ್ ಕಟ್ಟಿ ತೆಗಿತಾ ಇರ್ತೀವಿ. ದಿನಕ್ಕೆ 10 ಸರ್ತಿ ತೆಗಿತಾರೆ, ಬುಧವಾರ ಬೆಳಗ್ಗೆಯಿಂದ ಸಂಜೆವರೆಗೆ ತೆಗಿತೀರಾ, ಅವಾಗ ಎಂತ ಮಾಡೋದು ನೀವು? ಬುಧವಾರ ಲೈನ್ ಆಫ್ ಇರುತ್ತೆ ಸರ್. ಲೈನ್ ಆಫ್ ಅಲ್ಲಿ ಎಂತ ಸುಮ್ಮನೆ ಇಡ್ಲಿಕ್ಕ ಕುತ್ಕೊಳ್ಳಿಕ್ಕ? ಪ್ರತಿದಿನ 10 ಸಲ ಕಾಲ್ ಮಾಡ್ಬೇಕು ನಾವು. ಈಗ ಎಷ್ಟು ಗಂಟೆ ಆಗ್ತದೆ ಕರೆಂಟ್ ಬರುವಾಗ? ಸರ್ ಕೆ ಸಿ ರೋಡ್ ಒಂದು ಕಂಪ್ಲೇಂಟ್ ತೊಗೊಂಡು ಅವ್ರಿಗೆ ಕೊಟ್ಬಿಡ್ತೀನಿ ಸರ್. ದಿನ ಇದೇ ಆಯ್ತು, ನಾವು 10 ಸಲ ಕಾಲ್ ಮಾಡಬೇಕು. ನಿಮ್ಗೆ ಸ್ವಲ್ಪ ಆದ್ರೂ ಏನಾದ್ರು ಇದ್ರೆ ಸರಿ ಮಾಡ್ತೀರಾ ಬೇಗ. ಬೆಳಗ್ಗೆ ಬರುವಾಗ ಕರೆಂಟ್ ಇಲ್ಲ, ಅರ್ಧ ಗಂಟೆ ಒಂದು 5 ನಿಮಿಷ ಇಟ್ಟರೆ ಪುನಃ ಕರೆಂಟ್ ತೆಗ್ದಿರಿ. ಸರ್ ನಿಮ್ಮ ಮೀಟರ್ ನಂಬರ್ ಹೇಳಿ ಸರ್. ಹಲೋ, ಒಂದು ನಿಮಿಷ. ಗ್ರಾಹಕರ ID ನಂಬರ್ ಅದಲ್ಲ? ಹಲೋ, ಹಲೋ, ಗ್ರಾಹಕರ ID ನಂಬರ್ ಅದೇ ಅಲ್ಲ? ID ನಂಬರ್ ಅಲ್ಲ ಸರ್, ಆರ್ ನಂಬರ್. ನಂಬರ್, ಓಕೆ. TDL TDL 52 1 ನಿಮಿಷ ಸರ್, ನಾನು ಹೋಗೋದು ಕಂಪ್ಲೇಂಟ್ ಬಂದಿತ್ತು, ನೋಡ್ತೀನಿ ಒಂದು ನಿಮಿಷ. TDL ಸರ್ ದೇವಿಪುರ ದುರ್ಗಾ ಇಲ್ಲ ಅಲ್ಲಿ ಆಗುತ್ತೆ ಸರ್? ಇದಂದ್ರೆ ಪೆಟ್ರೋಲ್ ದೇವಿಪುರ ಅಂದ್ರೆ ನಮ್ಮ ಇಂದ ಸ್ವಲ್ಪ ದೂರ ಹೋಗ್ಬೇಕು. ಒಂದು ಅಲ್ಲಿ 8 ಮನೆಗೇನೋ ಕರೆಂಟ್ ಇಲ್ಲ ಅಂತ ಹೇಳಿದರು. ಮನೆ ಅಂದ್ರೆ ಇದೆಲ್ಲ ಅಲ್ಲೇ ಕವರ್ ಆಗ್ತದೆ. ಹಾಗಾದ್ರೆ ಅಲ್ಲಿ ಬರುತ್ತೆ ಸರ್. ಹೌದು, ನಾವು ದಿನಕ್ಕೊಂದು ಎಷ್ಟು ಸಲ ಕಾಲ್ ಮಾಡ್ಬೇಕು? ನಮಗೊಂದು ಲಿಮಿಟ್ ಇಲ್ವಾ? ದಿನ ನಾವು 10 ಸಲ ಕಾಲ್ ಮಾಡ್ಬೇಕಾದ್ರೆ ಈ KEB ಅವ್ರಿಗೆ ಎಂತ ಕೆಲಸ? ಸರ್ ಕಳಿಸಿದ್ದೇವೆ ಸರಿ ಆಗ್ತದೆ. ಹೌದು ಸರ್, ನಾವೊಂದು ಶಾಪ್ ಇಟ್ಟಿರುವವರು, ದಿನ ನಾವು 10 ಸಲ ಕಾಲ್ ಮಾಡಬೇಕು. ಸರಿ ಆಯ್ತು ಈ ತರ ಮಾಡೋದು. ಸರಿ. ಹಲೋ, ಹೇಳಿ ಸರ್. ಏನು ಗೊತ್ತಾ ವಿಷಯ, ನಿಮ್ಮ ಹತ್ರ ರಿಕ್ವೆಸ್ಟ್ ನಾನು ಕೇಳೋದು. ನಾನು ಹೊಸದಾಗಿ ಬಂದಿದ್ದೇನೆ, ಲೀಡರು ಯಾವ್ದಂತ ಗೊತ್ತಿಲ್ಲ. ಬರುತ್ತೆ ದಯಮಾಡಿ ನಾನು ಕಂಪ್ಲೇಂಟ್. ನಿಮ್ದು ಅರ್ಥ ಆಗುತ್ತೆ. ನಾವು ಹೈಯರ್ ಆಫೀಸರ್ ನಂಬರ್ ಕೇಳಿದ್ರೆ ಒಬ್ರು ಕೂಡ ಕೊಡಲ್ಲ. ಹೈಯರ್ ಆಫೀಸರ್ ನಂಬರು ಲ್ಯಾಂಡ್ ನಂಬರ್ ಕೊಟ್ರೆ ಅದನ್ನು ಸ್ವಿಚ್ ಆಫ್ ಮಾಡಿ ಇಡ್ತಾರೆ, ಇಲ್ಲ ಬ್ಲಾಕ್ ಮಾಡ್ತಾರೆ. ಯಾವ್ದು ಲ್ಯಾಂಡ್ ನಂಬರ್? ಇಲ್ಲ, ಲ್ಯಾಂಡ್ ಲೈನ್ ಎಂತ ತೆಗೆದಿರ್ತಾರೆ. ಈಗ ಇಷ್ಟು ಸಲ ಕಾಲ್ ಮಾಡಿದ್ದಲ್ಲ, ನಾನು 2 ಸಲ ಇನ್ನು ಅರ್ಧ ಗಂಟೆ ಕಾಲ್ ಮಾಡಿದ್ರೆ ಈ ಲ್ಯಾಂಡ್ ಲೈನ್ ತೆಗೆಯುವುದೇ ಇಲ್ಲ, ಕೆಳಗೆ ಇಟ್ಟಿರ್ತಾರೆ. ಇಲ್ಲ ಸರ್, ನಾನಂತೂ ಖಂಡಿತ ಇಡುದಿಲ್ಲ. ನೀವೇ ಅಟೆಂಡ್ ಮಾಡ್ಲಿಕ್ಕೆ ಅಂತ ಇರ್ತೀರಾ? ನಾವಂದ್ರೆ ಇವಾಗಲ್ಲ, ನಾನು ಒಂದು 6 ತಿಂಗಳಿಂದ ಪ್ರತಿದಿನ ಕಾಲ್ ಮಾಡ್ತಿದ್ದೇನೆ. ಹೌದು ಸರ್. ಅವಾಗ ಸ್ವಲ್ಪ ಹೊತ್ತಾದ್ಮೇಲೆ ಲ್ಯಾಂಡ್ ಲೈನ್ ತೆಗೆದು ಕೆಳಗೆ ಇಡ್ತೀರಾ? ಇಲ್ಲ ಬಿಸಿ ಬರುತ್ತೆ. ಇಲ್ಲ ಸರ್, ನನ್ನ ಹತ್ರ ರೆಕಾರ್ಡ್ ಕೂಡ ಉಂಟು, ಬೇಕಾದ್ರೆ ಸೆಂಡ್ ಮಾಡ್ತೇನೆ ನಿಮಗೆ. ಅಂದ್ರೆ ಇಲ್ಲಿ 3 ಫೋನ್ ಇದೆ ಸರ್. ಒಂದು 3 ಫೋನು ಒಮ್ಮೆಲೆ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಏನೋ ಸ್ವಲ್ಪ ಲೇಟ್ ಆಗಿರ್ಬೋದು. ನಾನು ಅಂತೂ ಆ ಥರ ಮಾಡಲಿಲ್ಲ. ನನ್ನ ಹತ್ರ ವಿತ್ ರೆಕಾರ್ಡ್ ಉಂಟು, ಬೇಕಾದ್ರೆ ನಾನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೇನೆ. ಸರಿ ಸರ್. ನಾವು ಸುಮ್ಮನೆ ಹೇಳಲ್ಲ. ಅಲ್ಲ, ನೀವು ಸುಳ್ಳು ಹೇಳಲ್ಲ ಅಂತ ಗೊತ್ತು ಸರ್, ನಾವು ಸುಳ್ಳು ಹೇಳುದಿಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಡ್ಯೂಟಿಯಲ್ಲಿರುವಾಗ ನಾನು ಫೋನ್ ಅಟೆಂಡ್ ಮಾಡ್ತೇನೆ ಸರ್. ಬೇಕಾದ್ರೆ ನೀವೊಮ್ಮೆ ಗೂಗಲಲ್ಲಿ ರಿವ್ಯೂ ನೋಡಿ, ಅದ್ರ ವಿಡಿಯೋ ಕೂಡ ಉಂಟು, ನೋಡ್ತೇವೆ ಸರ್. ಬರುತ್ತೆ ಸರ್. ಆಯ್ತಾ ಸರಿ. ಹೈಯರ್ ಆಫೀಸ್ ನಂಬರ್ ಉಂಟಾ ಸರ್? ನನಗೆ ಗೊತ್ತಿಲ್ಲ ಸರ್, ಯಾವ ನಂಬರ್ ನನಗೆ ಗೊತ್ತಿಲ್ಲ. ಹಾಗೆ ಅದೇ ಇದೆ ನಮಗೆ. ಯಾರಾದ್ರೂ ಮೇಲವ್ರಿಗೆ ಕಾಲ್ ಮಾಡುವಾಗ ಯಾವೊಬ್ರು ಕೂಡ ನಂಬರ್ ಕೊಡಲ್ಲ. ಅಲ್ಲ, ನನಗೆ ಹೈಯರ್ ಆಫೀಸರ್ ನಂಬರ್ದು ಯಾರ್ದಂತ ಗೊತ್ತಿಲ್ಲ. ನಾನು ಓಕೆ ಸರಿ. ಬೇಸರ ಮಾಡ್ಕೋಬೇಡಿ ಸರ್. ನೀವಂತಲ್ಲ, ನಮ್ಮ ಕಷ್ಟ ನಾವು ನೋಡ್ಬೇಕಲ್ಲ. ನಾವೊಂದು ಶಾಪ್ ಇಟ್ಟವರು, ಬೆಳಗ್ಗೆ ಬಂದಾಗ ಕರೆಂಟ್ ಇಲ್ಲ, ಈಗ ಬರ್ತಂತ ಹೇಳಿದ್ರು, ಕರೆಂಟ್ ಬಂತು, 5 ನಿಮಿಷದಲ್ಲಿ ಕರೆಂಟ್ ಹೋಯ್ತು. ಇವಾಗ ಒಂದು ಗಂಟೆ ಆಗಿ ಬಂದ್ರೆ ನಮ್ಗೆ ಇಲ್ಲಿ ಕೆಲಸ ಆಗ್ಬೇಕಲ್ಲ.
ಹೌದು ನಿಮ್ಗೆ ತೊಂದರೆ ಆಗುತ್ತೆ. ದಿನಕ್ಕೆ ನಾವು 10 ಸಲ ಕಾಲ್ ಮಾಡಿದ್ರೆ ಒಂದು ಇದಕ್ಕೆ ನಮ್ಗೆ ಬೆಳಗಿಂದ ಸಂಜೆವರೆಗೆ ಒಂದು 9 ಗಂಟೆ ಇರುತ್ತೆ. 9 4 ಗಂಟೆ ಕರೆಂಟ್ ಇಲ್ಲದ್ರೆ ಅರ್ಧ ದಿನದಲ್ಲಿ ನಾವು ಎಂತ ಮಾಡುದು? ಅದೇ ನಮ್ ಕಷ್ಟ ನಾವು ನಿಮ್ಮ ಹತ್ರ ಹೇಳಿದ್ರೆ ನಾವೇನಾದ್ರು ಪ್ರಯೋಜನ ಉಂಟಾ? ನೀವೇನು ಸರಿ ಮಾಡಲ್ಲ. ಹೇಳ್ತೇವೆ ಸರ್, ನಮ್ಮವರಿಗೆ ಹೇಳ್ತೇವೆ. ಸರಿ.